ಸ್ನೇಹಿತರೆ, ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ 31ನೇ ತಾರೀಕು ಭಾನುವಾರ ಬೆಳಗ್ಗೆ 5 ಗಂಟೆಯಿಂದ ಸಂಜೆವರೆಗೂ ನಾನು ಇಲ್ಲೇ ಇರ್ತೀನಿ. ಹೋಟ್ಲ್ ಹತ್ರ ಸೀನಣ್ಣನ ಮೀಟ್ ಮಾಡೋರು ದಯವಿಟ್ಟು ಬರ್ಬೋದು. ಎಲ್ಲರೂ ಬಂದು ಮೀಟ್ ಮಾಡ್ರಿ. ಸುಮಾರು ಜನ ಮೀಟ್ ಮಾಡ್ಬೇಕಂತ ಹೇಳ್ತಾ ಇದ್ದೀರಾ. ನಿಮಗೋಸ್ಕರ ಒಂದು ದಿನ ಎಲ್ಲ ಫ್ರೀ ಮಾಡ್ಕೊಂಡಿರ್ತೀನಿ. ಎಲ್ಲೂ ಹೋಗಲ್ಲ. ನಮ್ಮ ರಘು ಇರ್ತಾನೆ, ಸತೀಶ್ ಇರ್ತಾನೆ, ನಮ್ಮ ಅಣ್ಣವ್ರು ಇರ್ತಾರೆ, ಅಪ್ಪಿನೂ ಇರ್ತಾರೆ, ನಮ್ಮ ಸ್ಟಾಫುಗಳು ಇರ್ತಾರೆ ಎಲ್ಲರೂ. ಆಮೇಲೆ ಭಾನುವಾರ ದಿನ ನೈಟು ಹೊಸ ವರ್ಷದ ದಿನ ಇಲ್ಲೇ ಆಚರಿಸ್ತೀರಿ. ಫುಲ್ಲು ಡಿಕ್ಕಿ ಚಕ್ಕ ಎಲ್ಲರೂ. ಸ್ನೇಹಿತರೆ, ನಿಮ್ದೊಂದು ಇನ್ಸಿಡೆಂಟ್ ನಡೀತು, ಹೇಳ್ತೀನಿ ಕೇಳ್ರಿ. ಗುರು ಪ್ರಸಾದ ಸಿಕ್ತು ಅಂದ್ಬಿಟ್ಟು ಹೊಸ್ಕೊಡೆ ಪ್ರಸಾದ ತಿಂದ ಅಡ್ಮಿಟ್ ಹಾಕೊಂಡು ನೋಡ್ಬಿಟ್ಟು ಬದುಕಿ ಹೆಂಗಾಗೋಗಿದೆ ಪಾಪ. ಫುಲ್ಲು ಲೂಸ್ ಮೋಷನ್. ಸ್ನೇಹಿತರೆ ಹೇಳೋ, ಪ್ರಸಾದ ಯಾರು ಮಾಡಿ ಗೊತ್ತಾ? ಇವನೇ ಮಾಡಿಕೊಟ್ಟಿದ್ದು. ಹೇಳೋ, ಇವನೇ ಮಾಡಿಕೊಟ್ಟಿದ್ದು ಪ್ರಸಾದ. ನನಗೆ ಫೋನ್ ಮಾಡಿಬಿಟ್ಟು ನಾನು ಇಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ನಿನಗೆ ಜ್ಞಾನ ಆಯ್ತಾ, ನನಗೆ ಗೊತ್ತಾ ಅಂತ ನನಗೆ ಕೇಳ್ತಾರೆ. ಯಾಕೋ ಅಂದರೆ ಇದೆಲ್ಲ ಸುಳ್ಳು. ದೇವರಣೆಗೂ ಸುಳ್ಳು ಹೇಳ್ತೀನಿ ಕೇಳಿ ಸ್ನೇಹಿತರೆ. ಫೋನ್ ಮಾಡ್ದ ದೇವ್ರನೇ ಹೇಳಿ, ದೇವ್ರ ಸತ್ವಗಳು ಏನಿಲ್ಲ ದೇವ್ರವ್ರೆ. ಸ್ನೇಹಿತರೆ ಫೋನ್ ಮಾಡ್ದ, ಏನಾಗಿದ್ದೀನಿ, ಏನು ಬಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ, ನನಗೆ ಗೊತ್ತಾ ಕತೆ ಅಂತ. ಏನು ಅಂತ ಕೇಳಿದ್ರೆ ನನಗೂ ಲೂಸ್ ಮೋಷನು, 4 ದಿನ ಆಗಿದೆ ಅಡ್ಮಿಟ್ ಆಗಿ ಅಂತ ಹೇಳ್ದ. ಏನೇನು ಹೇಳ್ತಾನೆ ಎಲ್ಲ ಸುಳ್ಳು. ಪ್ರಸಾದ ತಿಂದಿದ್ದು ನಿಜ, ಲೂಸ್ ಮೋಷನ್ ಫುಡ್ ಪಾಯ್ಸನ್ ಆಗಿದ್ದು ನಿಜ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದು ನಿಜ. ಇವನು ಯಾವುದೋ ಕತೆ ಉಟ್ಕೊಂಡು ಹೇಳ್ತಾನೆ. ಪ್ರಸಾದ ಕೊಡ್ಸಿದ್ದು ಆಯ್ತು, ಅದು ಆಶೀರ್ವಾದ ಕೊಟ್ಬಿಟ್ಟು ಎಲ್ಲರೂ ನ್ಯೂಸಲ್ಲಿ ಆಲ್ಮೋಸ್ಟ್ ಎಲ್ಲ ನೋಡಿರ್ತಾರೆ. ಅದು ಕೇಳಲಿ. ಗೋಲ್ಡ್ ಮ್ಯಾನ್ ಹುಷಾರಿದ್ದು ಚಳಿಗೆ ಜಾಕೆಟ್ ಹಾಕೊಂಡು ಏನು ಹೇಳ ಏನಪ್ಪ ಏನು ಸ್ನೇಹಿತರೆ? ಯಾವುದು ನಿಜಾನೇ. ನಮ್ಮ ಸತೀಶ್ ಅವ್ರಿಗೆ ಪಾಪ ಫುಡ್ ಪಾಯ್ಸನ್ ಆಗ್ಬಿಟ್ಟು ಅಲ್ಲ, ನಮ್ಮ ಹುಡುಗರು ನಿಮ್ಗೆ ಆಗಿದ್ ಬಿಡು. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ದಿನ ಹೋಗ್ಬಿಟ್ಟು ತಿನ್ಬಿಟ್ಟು ಬಂದವನೇ. ಏನು ಪಾಪ ಅಲ್ಪ ಸ್ವಲ್ಪ ತಿಂದಿದ್ರೆ ಏನು ಆಗ್ತಾ ಇರಲಿಲ್ಲ. ಸ್ವಲ್ಪ ಚೆನ್ನಾಗಿ ಎಳ್ದ್ಬಿಟ್ಟವನೇ ಊಟ. ಪ್ರಸಾದ ಏನು ಒಂದಿಷ್ಟು ಕೊಡ್ತಾರಾ? ಅಲ್ಲ, ಪ್ರಸಾದ ಅಂದ್ರೆ ಒಂದ್ ನಿಮಿಷ ಇರು. ರಸವಳ್ಳಿನ ಏನಾದ್ರೂ ಇಲ್ಲ ಬೇರೆ ತರ ತಿಂದ್ರೆ ಪ್ರಸಾದ. ಇದು ಪುಳಿಯೋಗರೆ ಇಷ್ಟ ಹಾಕೊಡ್ತಾ ಇದ್ದಿದ್ದು. ಬಾಯಿ ಮುಚ್ಚು. ಅವಲಕ್ಕಿ ಚಿತ್ರಾನ್ನ ಚೆನ್ನಾಗಿ ಹಾಕ್ಕೊಟ್ರು. ಚಿಕ್ಕ ಚಿಕ್ಕ ಹೇಳ್ತೀನಿ ನೋಡು, ಯಾವತ್ತಾದ್ರಾಗ್ಲಿ ದೇವಸ್ಥಾನಕ್ಕೆ ಹೋದಾಗ ಅವ್ರು ಎಷ್ಟೇ ಹಾಕೊಳ್ಳಿ, ಬೇಡಪ್ಪ ಒಂದ್ ಸ್ವಲ್ಪ ಕೊಡ್ರಿ ಅಂತ ಬಿಡ್ತೀನಿ. ನೀನು ಯಾಕೆ ಮನೇಲಿ ಹೋಗ್ಬಿಟ್ಟು ನಾಷ್ಟ ಇಷ್ಟ ಮಾಡೋದೇ ರೋಟಾಗಿ ಪಾಪ 5 ದಿನ ಅಡ್ಮಿಟ್ ಆಗಿದ್ದು ಸೇರಿಸ್ರಿ. ಪಾಪ ಬಂತು ಒಂದು 15-25 ಸಾವಿರ ಬಂತ. ಅಲ್ಲ ಗುರು, ಎಮ್ಮಿಜಲ್ಲಿ ಹೋಗಿರೋದು ಹಂಗೆ ಕೇಳಿ ದೇವರೇ ಅದಲ್ಲ. ನಾನು ಎಲ್ಲಿದ್ದೀನಿ ಗೊತ್ತಾ, ಏನಾಗಿರೋದು ಗೊತ್ತಾ ನನಗೆ ಕೇಳ್ತಾರೆ. ನಾನು ಯಾರು 45 ವರ್ಷನು ಫುಡ್ ಪಾಯ್ಸನ್ ನನಗೆ ಹೇಳ್ತಾವನೆ. ಇದೆಲ್ಲ ಬುಳ್ಳ. ಹೌದೌದು, ಅದೇ ದೇವ್ರ ಆಯ್ತು ನೋಡಪ್ಪ. ಏನು ಕೆಲಸ ಇದ್ರೆ ಬಂದು ಫೋನ್ ಮಾಡೋದು. ಕೆಲಸ ಇದ್ರೆ ಫೋನ್ ಮಾಡ್ಬೇಕು, ಕೆಲಸ ಮಾಡೋಣ. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲ ನಾನು ದರ್ಶನ ಮುಗಿಸ್ಕೊಂಡು ಆಚೆಗೆ ಬಂದೆ. ಅಲ್ಲಿ ತೀರ್ಥ ಕೊಡ್ತಾರಲ್ಲ, ಒಬ್ಬನು ಪುರೋಹಿತನ ಇರ್ತಾನೆ. ಅವನು ಪಾಪ 50 ರೂಪಾಯಿ ಹಾಕ್ಬಿಟ್ಟು ತೀರ್ಥ ಕೊಟ್ಟು, ಸ್ವಾಮಿ ಪ್ರಸಾದ ತಗೊಂಡೋಗ್ರಿ ಅಂದ್ಬಿಟ್ಟು ಕವರ್ ಕೊಟ್ಟವನೇ ನನ್ಗೆ. ಪ್ರಾಮಿಸ್. ನಾನು ಸರಿ ಸ್ವಾಮಿ ಅಂದ್ಬಿಟ್ಟು ಕವರ್ ನೋಡ್ಕೊಂಡು ಬಂದ. ಅಲ್ಲಿ ಇದ್ರ ಹತ್ರ ಇಟ್ಬಿಟ್ಟು ಬಂದೆ, ಕಾಂಪೌಂಡ್ ಮೇಲೆ ಗೇಟ್ ಹತ್ರ. ನಾನು ಪ್ರಸಾದ ತಿನ್ನಲ್ಲ, ಸ್ವಲ್ಪ ತಿಂತೀನಿ ದೇವ್ರ ಪ್ರಸಾದ ಅಂದ್ಬಿಟ್ಟು ಒಂಚೂರು. ಬಾಡು ಊಟ ಹಾಕಿ ಒಂದು ಮಕ್ಳಿಗೆ ತಿಂತೀಯ, ನನ್ಗೆ ಒಂದು ಮಕ್ಳಿಗೆ ಬಾಡು. ಏನು ಮಮ್ಮ ಎಷ್ಟು ತಿನ್ನೋದು ಹೇಳು? ಒಂದು ಮಕ್ಳಿಗೆ ನೀನ ತಾನ ತಟ್ಟೆ ತುಂಬ ಹಾಕ್ಬಿಡೋದು. ಹಾಕು 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 ತಟ್ಟೆ ಲೂಸು ಮೆಂಟ್ಲು. ನಮ್ಮ ಇಂಡಿಯಾಕ್ಕೆ ಮೆಂಟ್ಲು. ನೀನು ನಾನ್ ವೆಜ್ ತಿನ್ನೋರು ಯಾರಿಗೆ ತಾನೇ ಇಷ್ಟ ಇರಲ್ಲ? ಎಲ್ಲರಿಗೂ ಇಷ್ಟ. ನಾನ್ ವೆಜ್ ಪ್ರಿಯರ್ ಅಂತ ಹೆಸರು ಬಂದರೆ ಎಲ್ಲರೂ ತಿಂತಾರೆ ಒಂದೊಂದು ಸ್ವಲ್ಪ. ಅದ್ರಲ್ಲಿ ನಾನು ಚೂರು ಜಾಸ್ತಿ ತಿಂತೀನಿ. ಹೆವಿ ತಿಂತಾರೆ. ಇವಾಗ ನಡಿ. ಅದೇನೋ ಸ್ನೇಹಿತರೆ ನಮಸ್ಕಾರ. ಚಿಕ್ಕದಾಗಿ ಕತ್ಲಾಗೋಯ್ತು, ಎಲ್ಲ ಹೋಗಿದ್ರಿ, ಲೇಟ್ ಆಗೋಯ್ತು. ಈ ಲೂಸ್ ನನ್ನ ಮಗನು ಮಾಡ್ತೀನಿ ಅಂದ್ಬಿಟ್ಟು ಹೋಗ್ಲಲ್ಲಿ ವ್ಯಾಪಾರ ಮಾಡ್ಕೊಂಡು ಒಂದು ಬ್ಯಾಗ್ ತುಂಬಿಸ್ಕೊಂಡು ಇವಾಗ ಮಾಡೋಣ ಅಂತವನೇ. ಚಿಕ್ಕದಾಗಿ ಕಬಾಬ್ ಮಾಡ್ತೀರಿ. ಅದೇ ಇವತ್ತು ಬೇಜಾರು ಬೀಳ್ದಿರ ನೋಡ್ರಿ ರೆಸಿಪಿನ. ನಡಿ, ಯಾಕೆ ನಡಿ ಮರಿ. ಕಬಾಬು
ಅಲ್ಲಿ ಕಲ್ಸಿರೋದಿಲ್ಲ. ಏನ್ ಕಲ್ಸಿರ ಕಬಾಬ್ ಅದನ್ನ ಹಾಕಿ ನಡಿ, ಅದನ್ನ ಹಾಕು. ಅದನ್ನ ಮಕ್ಕಳು ಕೂಡ ನಮ್ಮ ಸ್ನೇಹಿತರು ಬಂದು ತಿಂದಾಗ ಟೇಸ್ಟ್ ನೋಡ್ಲಿ ಯಾಕೆ ನಡೆಯಲ್ಲ ಈ ಪೆಂಗದಾಸ. ಅಲ್ಲಪ್ಪ, ಇವಾಗ ಈ ಕಬಾಬ್ ಹಾಕೋದಕ್ಕೆ ಕಬಾಬ್ ಕೊಡ್ ರೆಸಿಪಿ ಹೇಳ್ಕೊಡ್ಬೇಕಲ್ಲ ನೀನು. 100 ಸತಿ ಕಬಾಬ್ ಮಾಡಿರೋದು ನಾವು, 101ನೇ ಸತಿ ಯಾವುದೋ ಒಂದು ಕಂಟೆಂಟು ನಡಿ ಹಾಕಿ ನಡಿ. ಈಗ ನಾ ಬುದ್ಧಿಯೆಲ್ಲ ಇದ್ದಿದ್ರೆ ಹೆಂಗಸರು ಹಾಕೊಂಡಂಗೆ ಓಲಿ ಹಾಕೊಂತ ಇದ್ದ. ಗಂಡಸರು ತರ ಇದ್ರಿ ಯಾವ ಓಲೆ ಕಿವಿಗೆ ಓಲೆ ನಿನಗೂ ಸೇರಿ ಹೇಳಿದ್ರೆ ಎಲ್ಲ ಗಂಡಸರು ತರ ಇರ್ರಿ, ಹೆಂಗಸರಾಗಕ್ಕೆ ಹೋಗ್ಬೇಕು. ನೀನೇ ಕರ್ಕೊಂಡೋದೆ ಕರ್ಕೊಂಡು ಹೋಗ್ತೀನಿ ಅನ್ಬಾ. ನೀವು ಒಡವೆ ಬಿಚ್ಚು ಫಸ್ಟ್ ಓಲೆ ಹಾಕಲ್ಲ. ಪದ್ಮನಾಭ ದೇವಸ್ಥಾನದಲ್ಲಿ ದೇವ್ರು ಹಾಕೊಂಡಾಗ ಬಿಚ್ಚು ಒಡವೆಗಳು ಒಂದ್ ಮಕ್ಳಿ ಹಾಕೊಂಡ್ಬಂದ್ಬಿಟ್ಟಿದ್ದೆ. ಮನುಷ್ಯರು ತರ ಇರ್ಬೇಕು. ಬರೀ ಮಗಿಂದ ನೀಟಾಗಿ ಇಡಿ, ಕರೆಕ್ಟಾಗಿ ಹೇಳ್ತೀನಿ. ನಾನು ಕಷ್ಟಪಟ್ಟು ದುಡ್ದು ಹಾಕೊಂಡಿದ್ದೀನಿ. ನಾನ್ ಕಿವಿಗೆ ನಾಳೆ ಚುಚ್ಕೊಂಡ್ಬಿಟ್ಟೆ. ಒಂದು ಸೆಕೆಂಡು ನಾನು ಯಾರಿಗಾದ್ರು 10 ರೂಪಾಯಿ ಮೋಸ ಮಾಡಿದ್ದೀನಂತ ಯಾರಾದ್ರೂ ಹೇಳಿ, ನಾನು ಮೋಸ ಮಾಡಿದ್ದೀನಿ ಅಂದ್ಬಿಟ್ಟು ಕಾಮೆಂಟ್ ಮಾಡಲಿ. ದೇವರಣೆಗೂ ನನ್ನ ಹತ್ರ ಇರೋ ಒಡವೆಲ್ಲ ಅವ್ರು ಕೊಟ್ಬಿಡ್ತೀನಿ. ಮಾತು ಅವ್ರು ಮೋಸ ಮಾಡಿರೋ ಮೋಸ ಮಾಡಿದ್ದೆ ಕೊಡೋದ ಏನು ನಾನೇ ಕೊಡ್ಬೇಕಲ್ಲ ನೀನು ಮೋಸ. ಅದೇ ನೀನ್ ಮೋಸ ಮಾಡಿದ್ದೀಯ, ನಾನ್ ಮೋಸ ಮಾಡಿರೋದು ಹೇಳ್ತಾ ಇರೋದು. ಯಾರಾದ್ರೂ ಹೇಳಿ. ನಾನು ಕೇಳಿದ ಪ್ರಶ್ನೆಗೆ ಆನ್ಸರ್ ರಾಂಗ್ ಆನ್ಸರ್ ಸ್ನೇಹಿತರೆ. ನಮ್ಮ ಮಾವ ನಾನು ಏನೋ ಕೇಳಿದ್ರೆ ಏನೇ ಹೇಳ್ತಾರೆ. ಕಷ್ಟಪಟ್ಟು ನಾನು ದುಡಿತೀನಿ, ಸಂಪಾದನೆ ಮಾಡಿ ತಗೊಳ್ತೀನಿ, ಹಾಕೊಳ್ತೀನಿ. ಆಯ್ತಾ? ನನ್ನ ಕಿವಿ ನಾನು ತೂತನ್ನ ಇಟ್ಕೊಳ್ತೀನಿ, ಹೆಂಗಸರು ಕಿವಿಗೆ ಹಾಕೊಳ್ಳೋದು ಮೋಸ ಮಾಡಿ ಹಾಕೊಂಡಿದ್ಯಾ ಅಂತ ಹೇಳ್ತಾರೆ. ಹೆಂಗಸರದು ಹಾಕೋತಾರೆ ಎಲ್ಲರೂ. ಶೋಕಿ ಇದು, ಶೋಕಿ ಚೈನುಗಳು ಹಾಕೊಳ್ಳೋದು, ಕಿವಿಗೆ ಹೆಂಗಸರು ಹಾಕೊಂಡ್ತಾರೆ. ಇನ್ನೊಂದು ಇಲ್ಲಿ ಹಾಕೊಂಡ್ಬಿಡು, ಒಕ್ಕಲಿಗೆ ಹಾಕೊಂಡ್ಬಿಡು ಒಂದು. ಸ್ನೇಹಿತರೆ ನಮ್ಮ ಮಾವನ್ಗೆ ಇಲ್ಲೊಂದು ಬಾಳೆ ಹಾಕ್ತೀನಿ. ಇದ್ರಲ್ಲಿ ಹಾಕ್ಬಿಡು. ಯಾವ್ದದು ಸಲ್ಲಾರ ಪಿಕ್ಚರ್? ಯಾವ್ದದು ಸಲ್ಲಾರ? ಯಾವ್ದದು ಯಾವ್ದೋ ಸಲ್ಲಾರ್ ಪಿಕ್ಚರ್ ಅಲ್ಲಿ ಹಾಕೊಂಡಂಗೆ ಅವನು ಹಿಂಗ ಹಾಕೊಂಡ್ತಾನಲ್ಲ. ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ವೆಲ್ಕಮ್. ಯಾರ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, 31ನೇ ತಾರೀಕು ಭಾನುವಾರ ಬೆಳಗ್ಗೆ 5 ಗಂಟೆಯಿಂದ ಸಂಜೆವರೆಗೂ ನಾನು ಇಲ್ಲೇ ಇರ್ತೀನಿ ಹೋಟ್ಲ್ ಹತ್ರ. ಸೀನಣ್ಣನ ಮೀಟ್ ಮಾಡೋರು ದಯವಿಟ್ಟು ಬರ್ಬೋದು, ಎಲ್ಲರೂ ಬಂದು ಮೀಟ್ ಮಾಡ್ರಿ. ಸುಮಾರು ಜನ ಮೀಟ್ ಮಾಡ್ಬೇಕಂತ ಕೇಳ್ತಾ ಇದ್ದೀರಾ. ನಿಮ್ಗೋಸ್ಕರ ಒಂದು ದಿನ ಎಲ್ಲ ಫ್ರೀ ಮಾಡ್ಕೊಂಡಿರ್ತೀನಿ, ಎಲ್ಲೂ ಹೋಗಲ್ಲ. ನಮ್ಮ ರಘು ಇರ್ತಾನೆ, ಸತೀಶ್ ಇರ್ತಾನೆ, ನಮ್ಮ ಅಣ್ಣವ್ರು ಇರ್ತಾರೆ, ಅಪ್ಪಿನೂ ಇರ್ತಾರೆ, ನಮ್ಮ ಸ್ಟಾಫ್ಗಳು ಇರ್ತಾರೆ ಎಲ್ಲರೂ. ಆಮೇಲೆ ಭಾನುವಾರ ದಿನ ನೈಟು ಹೊಸ ವರ್ಷದ ದಿನ ಇಲ್ಲೇ ಆಚರಿಸ್ತೀರಿ. ಫುಲ್ಲು ಡಿಕ್ಕಿ ಚಕ್ಕ ಎಲ್ಲರೂ. ಏನಾಗ್ತದೆ ಜನ ಏನೋ ಸರಿ ಅಣ್ಣ చెప్పు. భానువారం ఇంపార్టెంట్ వేస్తావు, డైరెక్ట్ గా చెప్పి నువ్వు ఫుల్ ఉండేది 20 ಸತ್ಯವಾಗ್ಲೂ ಅವನು ಸುಳ್ಳು ಹೇಳಲ್ಲ. ಕೊಟ್ರೆ ಕುಡ್ಬಿಡ್ತಾನೆ, ಅಷ್ಟು ಕುಡ್ಬಿಟ್ಟು ಹೊಗೆ ಹಾಕೊಡ್ತಾನೆ ಗ್ಯಾರಂಟಿ. ಒಂದು 6 ಕ್ವಾರ್ಟರ್ ಹೊಡಿತಾನೆ, 6 ಕ್ವಾರ್ಟರ್ ಮಾಮೂಲಿ ಹೊಡಿತಾನೆ. ವಾರನೂ 6 ಕ್ವಾರ್ಟರ್ ಹೊಡಿತಾನೆ. ಭಾನುವಾರ ಇನ್ನೊಂದು 2 ಕ್ವಾರ್ಟರ್ ಎಕ್ಸ್ಟ್ರಾ ಹೊಸ ವರ್ಷಕ್ಕೆ. 2024 ಫುಲ್ ಚೇಂಜ್. ಸ್ನೇಹಿತರೆ ಇವ್ನು ಹೇಳ್ತಾನೆ ಜನವರಿ 1 ಎಣ್ಣೆ ಹೊಡೆಯಲ್ಲ ಅಂತ. ಜನವರಿ ನೈಟ್ ಎಂತ ಆಗ್ತಾವ? ಜನವರಿ 31ಕ್ಕೆ 8 ಕೋಟಿ ಹಾಕ್ತೀನಿ. 2 ಫುಲ್ಲು ಹಾಕ್ತೀನಿ, ಆಮೇಲೆ ಕ್ಲೋಸ್ ಅಂತ ಅಷ್ಟೇ. ಸ್ನೇಹಿತರೆ ಇನ್ನೊಂದು ನಿಜ ಅವ್ನು ಹೇಳ್ತಾ ಇರೋ ಸುಳ್ಳೆಲ್ಲ. ಸುಮಾರು ಹೇಳ್ತೀನಿ ನಾನು. ನೀನು ಹೊಡಿಯಂಗಿದ್ರೆ ತೆಲುಗಲ್ಲಿ ಮಂದು ಕೊಟ್ಟೆ ಒಂದು 2 ಕ್ವಾರ್ಟರ್ ಕೊಟ್ಕೋರು ಆರಾಮ್ಗೆ ಹೊಂಟಾವು. ఎక్కువ ಕೊಟ್ಟೋದು ಅಂತ ಹೇಳಿದ್ರು ಅವ್ನು ಕೇಳಲ್ಲ, ಕುಡಿತಾನೆ, ಅವನಿಷ್ಟ. ನಾವು ಇನ್ನೇನು ಹೇಳೋದಕ್ಕೆ ಕಾಲು ಹಿಡ್ಕೊಳಕ್ಕಾಗಲ್ಲ. ಇವಾಗ ಜನವರಿ 1 ನೈಟ್ ಕುಡಿತಾರಂತೆ. ಜನವರಿ 1 ಅಲ್ಲ, ಡಿಸೆಂಬರ್ 20 ಏನೋ 31 ಭಾನುವಾರ ನೈಟಲ್ಲಿ ಪೆಂಗ
ಅವ್ನು ಕಮ್ಮನಾಗಿದ್ದೀಯ ನೀನು ಸ್ವಲ್ಪ. 31 ಫುಲ್ ಹಾಕ್ತೇನೆ, 2 ಕೋಟಿ 7 ಕೋಟಿ ಹಾಕ್ತೀನಿ. ಈಗ ಆಮೇಲೆ ಬೇಡ ಅನ್ನ ಅದು ಬಿಟ್ಬಿಡ್ತೀಯ ಆಮೇಲೆ ಕುಡಿಯಲ್ಲ. ಸೂಪರ್ ಸೂಪರ್ ಕುಡಿತಾನೆ ಕುಡಿತೆ. ವಿನು ಫ್ರೀ ನಾವು ನಮ್ಗೋ ವಿನು ಫ್ರೀ ಕುಡಿತೆ ಚಾಪ ಮೀನು నువ్వే చాపు కొడక పద చాపు ఇప్పుడు డిసెంబర్ లాస్ట్ నువ్వు అంతేనా ఇంకా ముందు వేసేలేదా? జనవరి ఫస్ట్ ఇంకా అమ్మతోడు వేసేలేదు. ಸತ್ಯ ಹೇಳಿರಂತೆ ಎಲ್ಲ ಸುಳ್ಳು. ಎಲ್ಲರೂ ಸ್ನೇಹಿತರೆ ದಯವಿಟ್ಟು ಈ ವರ್ಷ ಎಲ್ಲರೂ ಈ ವರ್ಷ ಖುಷಿಯಾಗಿದ್ದಂಗೆ ಇದೇ ತರ ಬರೋ ವರ್ಷನೂ 2024ಕ್ಕೂ ಅದೇ ತರ ಖುಷಿಯಾಗಿ ಚೆನ್ನಾಗಿ ಎಲ್ಲ ದುಡ್ಡು ಸಂಪಾದನೆ ಮಾಡಿ ಎಲ್ಲ ಎಂಜಾಯ್ ಮಾಡ್ರಿ ಅಂತ ಕೇಳ್ಕೊಳ್ತಾ ನಾವು ನಮ್ಮ ಚಾನೆಲ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ಇನ್ನೊಂದು ನಮ್ಮ ಹೊರ್ತೂರು ಸಂತೋಷ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಅವರು ನಿಮ್ಗೆ ಗೊತ್ತಿರೋ ಥರನೇ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡ್ಬೇಕು. ನಾವೆಲ್ಲ ಸೇರ್ಕೊಂಡು ಸ್ನೇಹಿತರೆ ಅವ್ರಿಗೆ ತುಂಬಾ ಅವಮಾನಗಳಾಗಿದೆ ಆಚೆ ಕಡೆ. ಬಿಗ್ ಬಾಸ್ ಅಲ್ಲಿ ಇವತ್ತು ಜೈಲಿಗೆ ಮಾತಾಡ್ತಾ ಇರೋದೇನು ಮಾತಾಡೋ ನೀನೆ ಕಳಪೆ ಕೊಟ್ಟವ್ರೆ ಅಲ್ಲ, ಅದ್ರೊಳಗಡೆ ಒಂದು ನೈಟ್ ಮಲ್ಕೊಳ್ಬೇಕು. ಕಳಪೆ ಕೊಟ್ಟವ್ರೆ ಕೊಡ್ಲಿ. ಅವನು ಒರಿಜಿನಲ್ ಜೈಲು ಪರಪ್ ನಗರದಲ್ಲಿ ಮಲ್ಕೊಂಡವನು ಇದೇನು ದೊಡ್ಡದ ಇಂತಾಗ್ಲ ಗುಡು ಸುಮ್ಮನೆ ಇರ್ತಾನೆ ಅಂತ ಒರಿಜಿನಲ್ ಜೈಲಲ್ಲಿ ಮಲ್ಕೊಂಡವನು ಇದೇನೋ ದೊಡ್ಡ ವಿಷಯ ಅಲ್ಲ ಸ್ನೇಹಿತರೆ. ದಯವಿಟ್ಟು ನಮ್ಮ ರೈತರಿಗೆ ಹೇಳ್ತಾ ಇರೋದು ನಾನು, ಎಲ್ಲರೂ ಪ್ರತಿಯೊಬ್ಬರೂ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ತಾತನು, ಅಜ್ಜಿ, ಅಪ್ಪ ಅಮ್ಮನು ಎಲ್ಲರೂ ಸಂತೋಷಕ್ಕೆ ಓಟ್ ಹಾಕ್ಬೇಕು. ಲಕ್ಷಗಳ ಗಟ್ಟೆ ಓಟ್ ಹಾಕ್ಬಿಟ್ಟು ಅವನ್ನ ಯಾವ ಥರ ನಾವು ನಾಮಿನೇಟ್ ಮಾಡೋದು ಅನ್ನೋದು ಅವ್ರಿಗೆ ಯೋಚನೆ ಬರಬಾರ್ದು. ಆ ಥರ ಮಾಡಿ ನಾವು ಗೆಲ್ಸ್ಬೇಕು ಸ್ನೇಹಿತರೆ ಸಂತೋಷನ.